ರೈತಮಿತ್ರ ನ್ಯೂಸ್ ಚಾನೆಲ್ ವಿಶೇಷ ವರದಿ. ಫೆಬ್ 1ರಂದು ಶ್ರೀ ಕೊಟ್ಟೂರೇಶ್ವರ ದೇವಸ್ಥಾನ ನೂತನ ಶಿಲಾಮಠಕ್ಕೆ ಭೂಮಿ ಪೂಜೆ. ಮುದ್ದೇಬಿಹಾಳ ದೈವ ಸಂಕಲ್ಪನಂತೆ ಕಲಿಯುಗದ ದೈವ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗಳು ಮುದ್ದೇಬಿಹಾಳದಲ್ಲಿ ಪ್ರತಿಷ್ಠಾಪನೆಗೊಳ್ಳುತ್ತಿದ್ದು, ಈ ಭಾಗದ ಭಕ್ತರಿಗೆ ಅಪಾರ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ನೂತನ ಶ್ರೀ ಗುರು ಕೊಟ್ಟೂರೇಶ್ವರ ದೇವಸ್ಥಾನ ಹಾಗೂ ಶಿಲಾಮಠ ನಿರ್ಮಾಣಕ್ಕೆ ಫೆಬ್ರವರಿ 1ರಂದು ಭೂಮಿ ಪೂಜಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಹೌದು, ಮುದ್ದೇಬಿಹಾಳದ ವಿದ್ಯಾನಗರದಲ್ಲಿರುವ ಸಿಬಿಎಸ್ಇ ಶಾಲೆಯ ಸಮೀಪ ಶ್ರೀ ಗುರು ಕೊಟ್ಟೂರೇಶ್ವರ ಗ್ರಾಮೀಣ ಬಹು ಉದ್ದೇಶ ವಿದ್ಯಾಪ್ರಸಾರ ಸಂಸ್ಥೆಯ ಅಡಿಯಲ್ಲಿ ನಿರ್ಮಾಣವಾಗುವ ಈ ದೇವಸ್ಥಾನಕ್ಕೆ ಬೆಳಗ್ಗೆ 9 ಗಂಟೆಗೆ ಭೂಮಿ ಪೂಜೆ ನೆರವೇರಲಿದೆ. ಈ ಕುರಿತು ಶ್ರೀ ಸಾಯಿ ಬಡಾವಣೆಯ ತಮ್ಮ ನಿವಾಸದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರೂವಾರಿ ಹಾಗೂ ನಿವೃತ್ತ ಶಿಕ್ಷಕ ಕೆಪಿ ಹಿರೇಮಠ್, ಸುಕ್ಷೇತ್ರ ಕೊಟ್ಟೂರಿಗೆ ತೆರಳಿ ಕೊಟ್ಟೂರೇಶ್ವರನ ದರ್ಶನ ಪಡೆಯುತ್ತಿದ್ದ ಈ ಭಾಗದ ಭಕ್ತರಿಗೆ ಇದೀಗ ಅವರೇ ನಮ್ಮೂರಿನಲ್ಲಿ ನೆಲೆಸುತ್ತಿರುವುದು ದೈವ ನಿಯಾಮಕ. ಇದು ಭಕ್ತರ ಶ್ರದ್ಧೆ ಮತ್ತು ಊರಿನ ಗಣ್ಯರ ಸಹಕಾರದಿಂದ ಸಾಧ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಸಾಪ ಮಾಜಿ ಅಧ್ಯಕ್ಷ ಎಂಬಿ ನಾವದಗಿ, ಪುರಸಭೆ ಮಾಜಿ ಸದಸ್ಯೆ ಸಂಗಮ್ಮ ದೇವರಳ್ಳಿ, ಬಸಯ್ಯ ನಂದಿಕೇಶ್ವರಮಠ್ ಅವರು ಕೊಟ್ಟೂರೇಶ್ವರ ಸ್ವಾಮಿಗಳ ಮಹಿಮೆ, ಕೆಪಿ ಹಿರೇಮಠ್ ಅವರ ಭಕ್ತಿಯ ಪರಿಶ್ರಮ ಹಾಗೂ ದೇವಸ್ಥಾನ ನಿರ್ಮಾಣಕ್ಕೆ ಕೈಜೋಡಿಸಿರುವ ಭಕ್ತರ ಶ್ರದ್ಧೆಯನ್ನು ಸ್ಮರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ವಿಜಯಲಕ್ಷ್ಮಿ ಹಿರೇಮಠ್, ಪುರಸಭೆ ಮಾಜಿ ಉಪಾಧ್ಯಕ್ಷೆ ಪ್ರೀತಿ ದೇಗಿನಾಳ, ಮಾಜಿ ಸದಸ್ಯೆ ಸಹನಾ ಬಡಿಗೇರ, ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲ್ಬುರ್ಗಿ, ಸಾರ್ವಜನಿಕ ಗ್ರಂಥಾಲಯದ ಅಧ್ಯಕ್ಷ ಬಾಬು ಬಿರಾದಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ಭೂಮಿ ಪೂಜಾ ಸಮಾರಂಭದ ಆಮಂತ್ರಣ ಪತ್ರಿಕೆಯನ್ನು ಗಣ್ಯರು ಬಿಡುಗಡೆಗೊಳಿಸಿದರು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಶ್ರೀಗುರು ಚನ್ನವೀರ ಶಿವಾಚಾರ್ಯರು, ರಾಜಗುರು ಗುರುಲಿಂಗ ಶಿವಾಚಾರ್ಯರು, ಗುರು ಶಾಂತವೀರ ಶಿವಾಚಾರ್ಯರು, ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು, ಆನಂದಯ್ಯ ಮಹಾಸ್ವಾಮಿಗಳು ಸೇರಿದಂತೆ ಅನೇಕ ಮಹಾಸ್ವಾಮಿಗಳು ವಹಿಸಲಿದ್ದು, ಸಂಸ್ಥೆಯ ಅಧ್ಯಕ್ಷೆ ವಿಜಯಲಕ್ಷ್ಮಿ ಕೊಟ್ರಯ್ಯ ಹಿರೇಮಠ್ ಅಧ್ಯಕ್ಷತೆ ವಹಿಸುವರು. ಶಾಸಕ ಸಿಎಸ್ ನಾಡಗೌಡ ಸಮಾರಂಭವನ್ನು ಉದ್ಘಾಟಿಸುವರು. ಬಾಕ್ಸ್ ಸುದ್ದಿ. ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಸಲಹಾ ಸಮಿತಿ ರಚನೆ. ಗೌರವಾಧ್ಯಕ್ಷ ಎಂಬಿ ನಾವದಗಿ, ಅಧ್ಯಕ್ಷ ಪ್ರಭುರಾಜ್ ಕಲ್ಬುರ್ಗಿ, ಉಪಾಧ್ಯಕ್ಷರು ದಾನಯ್ಯ ಹಿರೇಮಠ್, ಜಯಶ್ರೀ ಸಾಲಿಮಠ್, ಬಾಬು ಬಿರಾದಾರ್, ಸಂಚಾಲಕರು ಐಬಿ ಹಿರೇಮಠ್, ಖಜಾಂಚಿ ಎಸ್ಎ ಬೇವಿನಗಿಡದ, ಸಹ ಖಜಾಂಚಿ ಗೋಪಿ ಮಡಿವಾಳರ, ಕಾರ್ಯದರ್ಶಿ ಸುರೇಶ್ ಗೌಡ ಪಾಟೀಲ್, ಸಹ ಕಾರ್ಯದರ್ಶಿ ಸಿದ್ದಣ್ಣ ಬಿಳೆಭಾವಿ. ಇದು ರೈತ ಮಿತ್ರ ನ್ಯೂಸ್ ಚಾನೆಲ್ ವರದಿ. ಈಗ ಕೊಟ್ಟೂರು ಅನ್ನೋದು ಊರು, ಆ ಊರನ್ನು ಗುರುತಿಸೋದು ಆ ಬಸವೇಶ್ವರ ದೇವಸ್ಥಾನ ಮಾಡೋದು. ಅದಕ್ಕೆ ಆ ಬಸವಣ್ಣ ಹೆಸರೇ ಕೊಟ್ಟೂರು ಬಸವೇಶ್ವರ ಅಂತ ಬಿಟ್ಟು. ಹಂಗೇನೆ ಮದುವೆಗಾಗಿ ಕುಂಟೋಜಿ ಬಸವಣ್ಣ, ಆಮೇಲೆ ಬಸರು ಕೂಡ ಗುರುತಿಸೋದು, ಪವಾಡ ಮುತ್ಯನಿಂದ ಗುರುತಿಸೋದು, ಯಲಗೂರು ಹನುಮಂತನಿಂದ ಗುರುತಿಸೋದು. ಈಗ ಅನೇಕ ಊರುಗಳನ್ನ ನಾವು ದೇವರುಗಳ ಮುಖಾಂತರನೇ ಗುರುತಿಸುವಂಥ ಪರಿಪಾಠ ಮೊದಲಿನಿಂದ ಬಂದಿರೋದು.